ನಾನು 5ನೇ ಸಾರಿ ಕರ್ನಾಟಕ ವಿಧಾನಸಭೆ ಮೆಟ್ಲೇರ್ತಾ ಇದ್ದೇನೆ. 2 ವರ್ಷ ಆಯಿತು. ಇದುವರೆಗೂ ಕೂಡ ಏನು ಅನುದಾನ ನಮಗೆ ಬಿಡುಗಡೆ ಆಗಿಲ್ಲ. ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಕ್ಷೇತ್ರದಲ್ಲಿ ಆಗ್ತಾ ಇಲ್ಲ. ಏನಾದರೂ ಒಂದು ಟೆಂಡರ್ ಪ್ರಕ್ರಿಯೆ ಆಗಬೇಕಾದ್ರೆ ಯಾರು ಮುಂದೆ ಬರುವುದಿಲ್ಲ. ಅವರು ಕಾಲು ಹಿಡ್ಕೋಬೇಕು, ಆದರೂ ಬರುವುದಿಲ್ಲ ಅವರು. ಯಾಕಂದರೆ ಸರ್ಕಾರದಿಂದ ಅವರಿಗೆ ದುಡ್ಡು ಬರುತ್ತೆ ಅಂತ ನಂಬಿಕೆ ಇಲ್ಲ. ಸೊ ಆ ದೃಷ್ಟಿಯಿಂದ ಇವತ್ತು ನಮಗೆ ಅನೇಕ ಇದು ಆರ್ಡರ್ಸನ್ನು ಮಾಡಿದ್ದಾರೆ. ಯಾವುದು ಮೊದಲು ಒಂದು ನೋಡಿ, ಲಾಸ್ಟ್ ಇಯರು ಫಸ್ಟು 25 ಕೋಟಿ ಕಾಂಗ್ರೆಸ್ನವ್ರಿಗೆ ಶಾಸಕರಿಗೆ ಕೊಟ್ಟರು. ಆವಾಗಲೂ ನಮಗೆ ಒಂದು ನ್ಯಾಯಬೆಸ ಕೊಡಲಿಲ್ಲ. ಯಾವಾಗ 2 ಇಯರ್ಸ್ ಬ್ಯಾಕು ಮತ್ತೆ 10 ಕೋಟಿ ಬಿಡುಗಡೆ ಮಾಡ್ತೇವೆ ಪ್ರತಿ ಕ್ಷೇತ್ರಕ್ಕೂ ಆರ್ಡರ್ ಇದನ್ನು ವರ್ಕ್ ಆರ್ಡರ್ಸ್ ಮಾಡಿ ಅನುಮೋದನೆ ಮಾಡಿದ್ದಾರೆ. ಮುನ್ಸಿಪಾಲಿಟಿದು ಒಂದು SCP ಗ್ರ್ಯಾಂಟ್ಸು 15 ಕೋಟಿ ಬರಬೇಕಾಗಿತ್ತು. ಅದು ಕೂಡ ಇದುವರೆಗೆ ಯಾವುದೇ ಒಂದು ಎಷ್ಟೇ ನಾವು ಮನವಿಗಳು ಕೊಟ್ಟರು ಕೂಡ ಮುಖ್ಯಮಂತ್ರಿಗಳು ಅದಕ್ಕೆ ಮನ್ನಣೆ ಕೊಡಲಿಲ್ಲ, ಅನುಮೋದನೆ ಕೊಡಲಿಲ್ಲ. ಅದೊಂದು. ಇವಾಗ ಅವ್ರಿಗೆ ಈ ಕಾಂಗ್ರೆಸ್ನವ್ರಿಗೆ 50 ಕೋಟಿ ಕೊಟ್ಟಿದ್ದಾರೆ. ನಮಗೆ 25 ಕೋಟಿ ಚೀಟಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಅದೇ ಅದರ ಇವಾಗ ಯಾಕೆ ಹೀಗೆ ತಾರತಮ್ಯ ಮಾಡ್ತಾ ಇರೋದು? ನನ್ನ ಕ್ಷೇತ್ರಗಳಿಗೆ ಇವತ್ತು CM ಒಂದು ವಿರೋಧ ಪಕ್ಷ ಅಂತ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಒಂದು ರೆವಿನ್ಯೂ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಕೈ ಹಾಕ್ತಾರೆ. ನಾವೇನು ಮಾಡೋದು ಹೇಳಿ? ಏನಾದರೂ ಒಂದು ಆದೇಶ ಬರಲೇಬೇಕು. ಕೋರ್ಟನ್ನಾದರೂ ನಂಬ್ತೇವಪ್ಪ, ಅದು ಹೆಚ್ಚು ಕಡಿಮೆ ಆಗೋದಿಲ್ಲ.